ಮಕ್ಕಳ ಕತೆ ಹೇಳ ಎಲ್ಲಾರು ಕೇಳ್ತೀರಾ? ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಕತೆ ಹೆಸರು ನಾವೆಲ್ಲರೂ ಸಮಾನರು. ಒಂದ್ಸಲ ಏನಾಯ್ತಪ್ಪ ಅಂತಂದ್ರ 5 ಬಳ್ಳಿಗೆ ಏನಪ್ಪಾ ಜಗಳ ಎತ್ತಿ ಬಿಡಿತು. ಒಂದ್ಸಲ ಏನಾಯ್ತು, 5 ಬಳ್ಳಿ ಜಗಳ ಇತ್ತು. ನಾ ಹೆಚ್ಚು ಜಲ ಅನ್ನಕತ್ತಪ್ಪ. ಇದು ಹೆಬ್ಬಳ ಅಂತ ಎಲ್ಲಾರಕ್ಕಿಂತ ನಾ ಮೇಲದ್ರ ಮಕ್ಕಳೇ ನಾನೇ ದೊಡ್ಡವ ಅಂತ ಹೆಬ್ಬಟ್ಟೆ ಇತ್ತು. ಎಲ್ಲ ಇತ್ತು, ನಾನೇ ದೊಡ್ಡವ ಅಂತದ. ಆಮೇಲೆ ತೋರ್ ಬೆಳೆ ಐತದ. ಯಾರಿಗೆ ಏನ್ರ ಹೇಳ್ಬೇಕಾಯ್ತಂದ್ರ ಮಾಡ್ಬೇಕಂದ್ರ ನಾನೇ ಹೇಳ್ಬೇಕದನ್ನ, ನಾನೇ ತೋರ್ಸ್ಬೇಕದನ್ನ, ನಾ ದೊಡ್ಡವಲೇ ಅಂತ. ಆಮೇಲೆ 3ನೇ ಬೆಳೆ ಸಿಟ್ಟುವಂತಲೇ ಮಕ್ಕಳ 3 ಮಂದಿಗೆ ನಾನೇ ದೊಡ್ಡವನ, ನಾನು ದಪ್ಪದನ, ಮತ್ತೆ ಉದ್ದದನ, ನಾ ಏನದನ ಉದ್ದದನ, ನಾನೇ ದೊಡ್ಡ ಅಂತ ಏನಾಯ್ತು ಮಧ್ಯದ ಬೆಳೆ ಆಯ್ತು. ಆಮೇಲೆ ನಂತರ ಉಂಗುರ ಬೆಳೆ ಸುಮ್ಮಕಂದ್ರಲಿ, ಎಲ್ಲ ಸುಮ್ಮಕಂದ್ರಲಿ. ನಾಳೆ ಏನಪ್ಪಾ ಅಂತ ನಾ ಲಗ್ನದ ನಾನೇ ಉಂಗುರ ಹಾಕೊಳವ. ಉಂಗುರ ಬೇಡ ನಾನು ಇದು ಮನ್ಕೊಂಡು ಏನಾಯ್ತು, ಇದು ಸಿಟ್ಟು ಬಂದು ಇದು 3-4 ಮಂದಿ ಕೇಳ್ತ ಇದು ಏನಂತಾರ ಕಿರುಬೇಡ. ಎಲ್ಲಾರು ಸುಮ್ಮಕೊಂದ್ರಿ, ಒಂದ್ ಸ್ವಲ್ಪ ಸುಮ್ಮಕೊಂದ್ರಿ. ದೇವರಿಗೆ ನಮಸ್ಕಾರ ಮಾಡಿದ ನಾನೇ ಮುಂದೆ ಬರ್ತಲೇ ಅಂತದ. ನೀವೆಲ್ಲ ನನ್ನ ಹಿಂದಲೇ ಅಂತದ ಅಂತ ನೋಡಿ. ಮುದ್ದು ಮಕ್ಕಳೇ, ಇದರಿಂದ ಏನ್ ತಿಳ್ಕೊತೀವಪ್ಪ ಅಂತ ನಾವು ಇದು ಹೆಬ್ಬೆಟ್ಟು ಬೇಕು, ತೋಳು ಬೆಳೆ ಬೇಕು, ಮಧ್ಯದ ಬೆಳೆ ಬೇಕು, ಉಂಗುರು ಬೆಳೆ ಬೇಕು, ಕಿರುಬಳೆ ಬೇಕು. ನಾವೆಲ್ಲರೂ ಸಮಾನರು. ಒಟ್ಟರು ಕೂಡಿದಾಗ ಏನಪ್ಪಾ ಅಂದ್ರೆ ಕೆಲಸ ಆಗ್ತದೆ. ನಾಳೆ ನೀವು ದೊಡ್ಡವರಾದ ಮೇಲೆ ಮಕ್ಕಳೇ ನಾ ನೀ ಹೆಚ್ಚನ್ನಾಕ್ ಹೋಗ್ಬಾರ್ದು. ಎಲ್ಲರೂ ಕೂಡಿಕೊಂಡು ಏನಪ್ಪಾ ಅಂದ್ರೆ ಕೆಲಸ ಮಾಡಬೇಕು. ಅವಾಗ ನಾವೇನಪ್ಪ ಕೆಲಸ ಏನಾಗ್ತೈತಿ, ಸಕ್ಸಸ್ ಆಗ್ತೈತಿ. ಕೆಲಸ ಕತೆ ಇಷ್ಟ ಆಯ್ತಾ?